ನಿನಗಾಗಿ ನಿನಗಾಗಿ ಅರ್ಧಂಬರ್ಧ ಉಳಿಸಿದ್ನೆಲ್ಲ ಇವತ್ತೇ ಮುಗಿಸ್ಬಿಡೋಣ. ನೀನು ಬಾಪ್ಪ ಬಾ ಕೂತ್ಕೋ. ನಿನ್ನ ಕಡೆ ರಾಣಿನೇ ಇಲ್ಲ. ಅವಳನ್ನ ನೀನು ಕಿತ್ಕೊಂಡ್ಬಿಟ್ಟಿಯಲ್ಲ. ಹೌದು, ನೀವು ಯಾಕೆ ಬಂದ್ರಿ ಇಲ್ಲಿಗೆ? ನಾವು ಮನೆಗೆ ವಾಪಸ್ ಬಂದಿದ್ದೀವಿ ಅಂತ ನಿಂಗೆ ಹೇಳೋದಕ್ಕೆ. ವೆಲ್ಕಮ್ ಮಾಡ್ತೀನಿ ಅಂತ ಅನ್ಕೊಂಡ್ಯಾ? ಹೇಗೆ ಬ್ರೋ, ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀನಿ ನೀನು? ನಾ ಇಲ್ಲದೇ ಇರೋ ಇಷ್ಟು ವರ್ಷದಲ್ಲಿ ಹಳೆದೆಲ್ಲ ಮರ್ತಿರ್ತೀಯ. ನಿನ್ನ ನೋವು ಕಮ್ಮಿ ಆಗಿರುತ್ತೆ ಅಂದ್ಕೊಂಡಿದ್ದೆ. ಕೈ ಮೇಲೆ ಹಾಕಿರೋ ಅಚ್ಚೆನೆ ಹೆಣ ಸುಡೋವರೆಗೂ ಜೊತೆಲಿರುತ್ತೆ ಅಂದಮೇಲೆ ನೀನು ನನ್ನ ಎದೆ ಮೇಲೆ ಹಾಕಿರೋ ಅಚ್ಚೆ ಹೇಗೆ ಮಾಯ ಆಗತ್ತೆ ಅಂತ ಅನ್ಕೊಂಡೆ. ನಾನು ಕಪಿಲು ಮದುವೆ ಆಗದೆ ಉಳ್ಕೊಂಡಿರೋದಕ್ಕೆ ಕಾರಣ ಯಾರು ಸಂಜೀವ? ನಿನ್ನ ಕೃಪಾ ಕಟಾಕ್ಷದಿಂದ ತಾನೇ. ರಾಣ ಅವರೇ, ನಾವು ಹಳೇದನ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡೋದಕ್ಕೆ ಇಲ್ಲಿಗೆ ಬಂದಿರೋದು. ಫ್ಲ್ಯಾಶ್ ಬ್ಯಾಕಲ್ಲಿ ಹಳೆ ಕಥೆನ ಮುಗಿಸಿ ಹೊಸ ಸ್ಟೋರಿ ಶುರು ಮಾಡೋದಕ್ಕೆ ಇದು ನಿಮ್ಮ ಸಿನಿಮಾ ಅಲ್ಲ ಸೂಪರ್ ಸ್ಟಾರ್, ಲೈಫ್. ರಚನಾ, ನೀವು ಹೊರಡಿ, ನಾಮೇಲೆ ಬರ್ತೀನಿ. ಮೇಡಮ್, ನಿಮ್ಮ ಗಂಡನ ಬಗ್ಗೆ ಯಾವ ಭಯನೂ ಇಟ್ಕೋಬೇಡಿ. ಅವನನ್ನ ಯಾರೂ ಮುಟ್ಟೋದಿಲ್ಲ. ಅವನು ಸೇಫ್ ಆಗೇ ಇರ್ತಾನೆ. ಸೂಪರ್ ಸ್ಟಾರ್. ನಿಮ್ಮ ಜೊತೆ ಒಂದು ಅಕೌಂಟ್ ಸೆಟ್ಲ್ ಮಾಡ್ಕೊಳ್ಳೋದಿದೆ. ನಿಮಗೂ ನಮ್ಮ ಕಪಿಲ್ಗೂ ಏನೋ ಪ್ರಾಬ್ಲಮ್ ಆಗಿತ್ತಂತಲ್ವಾ? ಅವರು ಸ್ವಲ್ಪ ತಪ್ಪಾಗಿ ನಡ್ಕೊಂಡಿದ್ರು. ಇದೇ ನೋಡಿ ಮೇಡಮ್, ನಮ್ಮ ಕಪಿಲ್ ಪ್ರಾಬ್ಲಮ್ಮು. ಯಾವಾಗಲೂ ಎಲ್ಲದನ್ನು ತಪ್ಪಾಗೇ ಮಾಡ್ತಿರ್ತಾನೆ. ಯಾರು ಹೇಳಿದ್ರು ಕೇಳೋದೇ ಇಲ್ಲ. ನೀವು ಅವನಿಗೆ ಬುದ್ಧಿ ಕಲಿಸಿದ್ರಿ ಅಂತ ಕೇಳಿ ನನಗೆ ತುಂಬಾ ಖುಷಿ ಆಯಿತು. ಪಾಠ ಹೇಳ್ಕೊಟ್ಟ ಟೀಚರ್ನ ಕಪಿಲ್ ಯಾವತ್ತೂ ಮರೆಯಲ್ಲ. ಈಗ ಇಬ್ರು ಒಬ್ರಿಗೊಬ್ರು ಸಾರಿ ಹೇಳ್ಕೊಂಬಿಡಿ. ಬ್ರೋ, ನೀನು ಕುತ್ಕೊಳ್ಳಪ್ಪ, ಕುತ್ಕೋ. ಮೇಡಮ್, ಜಗಳನ ಜಾಸ್ತಿ ಎಳೆಯೋದು ಬೇಡ, ಇಲ್ಲೇ ಮುಗಿಸ್ಬಿಡೋಣ. ಕಪ್ಪು, ನೀನು ಸೂಪರ್ ಸ್ಟಾರು ಕಾಂಪ್ರಮೈಸ್ ಆಗಿಬಿಡಿ. ಹೀಟ್ ಆಫ್ ದ ಮೂಮೆಂಟಲ್ಲಿ ಏನೋ ನಡೆದೋಗಿದೆ, ಅದನ್ನು ಮನಸ್ಸಲ್ಲಿ ಇಟ್ಕೊಬೇಡಿ. ನೀವು ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ, ಮರ್ತ್ಬಿಡಿ. ಈ ಬಾಮಿನಿ ಕಾಫಿ ತರಕೋದ್ಲಾ ಅಥವಾ ಕಾಫಿ ತೋಟಕ್ಕೆ ಹೋದ್ಲಾ? ಇಲ್ಲೋದ್ಲು. ಕೃಷ್ಣ, ನೀನ್ ಯಾಕೆ ನಿಮ್ ತಾತನ ಮೀಸೆ ತಾತ ಅಂತ ಕರೆದಿದ್ದು? ಅವನ್ ಮೀಸೆ ದೊಡ್ಡದಾಗಿದ್ಯಲ್ಲ, ಅದಕ್ಕೆ ಅವನ್ನ ಮೀಸೆ ತಾತ ಅಂತ ಕರೀತೀನಿ. ಹೌದು, ನಿಮ್ ತಾತನ ನೀನ್ ಮೊದ್ಲೇ ನೋಡಿದ್ದ? ನಿಮಗೆ ಗೊತ್ತಿಲ್ವಾ? ಅವರು ಅವಾಗವಾಗ ನಮ್ ಫುಡ್ ಟ್ರಕ್ಕಿಗೆ ಬರ್ತಾ ಇದ್ರು. ಬೇಬಿ
ಮಾಡೋ ತಿಂಡಿ ಅಂದರೆ ಅವ್ರಿಗೆ ತುಂಬ ಇಷ್ಟ. ಓ ಹೌದಾ? ಬರುವಾಗೆಲ್ಲ ನಂಗೊಂದು ಚಾಕ್ಲೇಟ್ ತರ್ತಿದ್ರು, ದೊಡ್ಡ ದೊಡ್ಡದು. ಹಂಗೆ ನಂಗೆ ಪ್ರೀತಿ ಮಾಡ್ತಾ ಇದ್ರು. ಆದ್ರೆ ಬೇಬಿ ನೋಡ್ದಾಗ ಮಾತ್ರ ಫೀಲ್ ಆಗ್ತಾ ಇದ್ರು. ಹೌದಾ? ಆಮೇಲೆ ಐ ಮೀನ್ ಅಪ್ಪನ್ಗೇನಾದ್ರೂ ಹೇಳ್ತಿದ್ರಾ? ತಾತ ಅಪ್ಪನ ದೂರ ಕರ್ಕೊಂಡೋಗಿ ಏನೋ ಮಾತಾಡ್ಸ್ತಾ ಇದ್ರು. ನಂಗೆ ಕೇಳಿಸ್ತಾ ಇರ್ಲಿಲ್ಲ. ಒಂದೊಂದ್ಸಲಿ ಬೇಬಿ ಜೊತೆ ಮಾತಾಡ್ತಾ ಮಾತಾಡ್ತಾ ಅವರು ಅಳ್ತಾ ಇದ್ರು. ಒಂದ್ಸಲಿ ಏನಾಯ್ತು ಅಂದ್ರೆ ಸಾಕು. ನಿನ್ನ ತಾತನ ಬಗ್ಗೆ ಮಾತಾಡಿದಷ್ಟು ಎಲ್ರಿಗೂ ದುಃಖ ಆಗುತ್ತೆ. ನೋಡ್ದ ದೇವಿ, ನಿಮ್ ದೊಡ್ಡಪ್ಪ ಸಂಜೀವನ್ ಜೊತೆ ಟಚ್ಚಲ್ಲಿದ್ರು. ನಮ್ಗೊಂದು ಸಣ್ಣ ಕ್ಲೂನು ಕೊಟ್ಟಿಲ್ಲ. ಮುಂಚೆನೇ ಗೊತ್ತಾಗಿದ್ದಿದ್ರೆ ನಾವು ಹೋಗಿ ಮಾತಾಡಿ ದೊಡ್ಡಪ್ಪ ಇರುವಾಗಲೇ ಅಣ್ಣನ ಮನೆಗೆ ವಾಪಸ್ ಕರ್ಕೊಂಬರ್ಬೋದಿತ್ತಲ್ವ. ದೊಡ್ಡಪ್ಪ ಮುಚ್ಚಿಟ್ಬಿಟ್ರು. ನಮ್ಮ ಅಣ್ಣ ಹೋದ್ಮೇಲೆ ಮಗ ಮನೆ ಒಳಗೆ ಬರಬೇಕು ಅಂತಿದ್ರೆ ಯಾರು ಏನು ಮಾಡೋಕ್ಕಾಗತ್ತೆ ದೇವಿ? ಹೌದು, ನೀವ್ ಯಾಕೆ ನಮ್ಮ ಅಪ್ಪನ ಈ ಮನೆಯಿಂದ ಹೊರಗೆ ಹಾಕಿದ್ರಿ? ಅಂತ ತಪ್ಪುನ ನಮ್ಮಪ್ಪ ಏನ್ ಮಾಡಿದ್ರು? ನನ್ ಕುಂಕುಮ, ನನ್ ಬಳೆ, ನನ್ನ ಹೂವ, ನನ್ ಕುಂಕುಮ, ನನ್ ಬಳೆ, ನನ್ನ ಹೂವ ಯಾಕೆ ಕಿತ್ಕೊಂಡಿದ್ದೀರಾ? ಅಯ್ಯೋ ದೇವ್ರೆ, ನನ್ನನ್ನ ಹಿಂಗ್ ನೋಡೋದಕ್ಕೆ ನಮ್ಮ ಯಜಮಾನ್ರಿಗೆ ಇಷ್ಟ ಆಗಲ್ಲ. ಅವನ್ನೆಲ್ಲ ವಾಪಸ್ ಕೊಡಿ, ವಾಪಸ್ ಕೊಡಿ. ಅಯ್ಯೋ ಯಾರಿದ್ದೀರಾ? ಕೊಡ್ರ, ನನ್ ಬಳೆ ಕೊಡಿ, ನನ್ ಕುಂಕುಮ ಕೊಡಿ, ನನ್ ಹೂವ ಕೊಡಿ. ಅಯ್ಯೋ ದೇವ್ರೆ. ಏನಿದು ಸೌಂಡು? ಯಾರು ಅಳ್ತಾ ಇರೋ ಹಾಗೆ ಕೇಳಿಸ್ತಿದೆಲ್ಲ. ಯಾವ ರೂಮಿಂದ? ದಾರಿ ಗೊತ್ತಾಗಿಲ್ಲ ಅನ್ಸುತ್ತೆ. ಹಾಲು ಆ ಕಡೆ ಇದೆ. ಇಲ್ಲೇನೋ ಸೌಂಡ್ ಆಯ್ತು. ನನ್ನ ಕೈಯಿಂದ ಪಾತ್ರೆ ಜಾರಿ ಕೆಳಗಡೆ ಬಿತ್ತು ಅಮ್ಮವ್ರೆ. ಪಾತ್ರೆ ಎತ್ತಿಟ್ಬಿಟ್ಟೆ ಅಮ್ಮವ್ರೆ. ಯಾರೋ ಅತ್ತಂಗಿತ್ತಲ್ಲ ಇಲ್ಲಿ. ಅಲ್ಲ ಅಮ್ಮವ್ರೆ, ದಾರಿ ಆ ಕಡೆ ಇದೆ.
ಹಾಕಿದ್ರಿ. ಅದು ಕೃಷ್ಣ ನಿಮ್ಮಮ್ಮ ಮಾದು ಬಿಡಿ, ಹಳೆ ಕತೆ ಎಲ್ಲ ಯಾಕೀಗ? ಕೃಷ್ಣ, ನೀನೊಂದ್ಸಲ ರೂಮ್ ಒಳಗಡೆ ಹೋಗಿ ಬಾಗ್ಲ ಹಾಕೊಂಡಿದ್ದಲ್ಲ, ಯಾಕೆ? ನಂಗೆ ಬೇಬಿ ಮೇಲೆ ತುಂಬಾ ಕೋಪ ಬಂದಿತ್ತು. ಅದೇ ತರ ಬೇಬಿಗೂ ಒಂದ್ಸಲಿ ಕೋಪ ಬಂದಿತ್ತು, ಅದಕ್ಕೆ ಮನೆಯಿಂದ ಹೊರಗಡೆ ಬಂದಿದ್ದ. ಈಗ ನಿನ್ಗೆ ಆ ವಿಷಯಗಳೆಲ್ಲ ಯಾಕೆ? ಈಗ ನಾವು ಇಲ್ಲಿಗೆ ಬಂದಿರೋದು ಹೇಳು? ಎಳ್ಳು ಜೊತೆ ಹ್ಯಾಪಿಯಾಗಿರೋದಕ್ಕೆ ಅಂತ ಬೇಬಿ ಹೇಳೋದಲ್ಲ. ಮತ್ತೆ ಹ್ಯಾಪಿ ಆಗಿರೋದನ್ನ ನೋಡು. ಹಾ, ಹಳೆ ನೆನಪುಗಳನ್ನೆಲ್ಲ ಕೆದ್ಕೋದ್ರಿಂದ ಎಲ್ರ ಮನ್ಸಿಗೂ ನೋವಾಗುತ್ತೆ. ಅರ್ಥ ಆಗ್ತಿದ್ಯಾ ನಾನು ಹೇಳ್ತಿರೋದು? ಅದಕ್ಕೆ ಯಾಕೆ ಡಲ್ ಆಗಿದ್ದೀರಾ? ಇಲ್ಲಪ್ಪ, ಅದಕ್ಕೆ ರಾಣ ಸ್ವಲ್ಪ ಹೊರಟ ಮಾತು ಚಾಕು ಥರ ಹಿಂದೆ ಮುಂದೆ ನೋಡಿದೆ ಬಾಯಿಗೆ ಬಂದಂಗೆಲ್ಲ ಒದ್ರು ಬಿಡ್ತಾನೆ. ಅವ್ನು ಬೇಸಿಕ್ಲಿ ಒಳ್ಳೆಯವನೇ. ನೀವೇನು ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ಸಂಜೀವ ಇಲ್ಲಮ್ಮ. ಅಣ್ಣ ತಮ್ಮ ಏನೋ ಪರ್ಸ್ನಲ್ ಆಗಿ ಮಾತಾಡ್ಕೋತಾ ಇದ್ದಾರೆ ಮಾವ. ಹಾಗಿದ್ರೆ ಅವರಿಬ್ರು ಮಾತು ಇವತ್ತಿಗೆ ಮುಗಿಯಲ್ಲ ಬಿಡಮ್ಮ. ದೇವಿ, ಅಮ್ಮ, ರಚನನ್ಗೆ ಮನೆಯೆಲ್ಲ ತೋರಿಸ್ಕೊಂಬಮ್ಮ, ಪರಿಚಯ ಆಗ್ಲಿ. ಸರಿಮ್ಮ. ರಾಣ, ಇಲ್ಲಿವರೆಗೂ ನೀ ನಡ್ಕೊಂಡ ರೀತಿ ನೋಡಿದಾಗ ಮತ್ತೆ ನನ್ನಿಂದ ನಿಂಗೇನಾದರೂ ತೊಂದರೆ ಆಗ್ಬೋದು ಅನ್ನೋ ಫೀಲಲ್ಲಿ ಇದ್ದಂಗಿದೆಯಾ? ಲೆಟ್ ಮಿ ಕ್ಲಾರಿಫೈ. ಇನ್ಮೇಲೆ ನಾನು ಮತ್ತು ನನ್ನ ಕುಟುಂಬ ಇಲ್ಲೇ ಇರ್ತೀವಿ. ಬಿಸ್ನೆಸ್ ವಿಷಯದಲ್ಲಾಗಲಿ ಮನೆಯ ಜವಾಬ್ದಾರಿಗಳಲ್ಲಾಗಲಿ ನಾನು ಇನ್ವಾಲ್ವ್ ಆಗಲ್ಲ. ಮುಖ್ಯವಾಗಿ ನನ್ನಿಂದ ನಿನಗೆ ಯಾವ ಥ್ರೆಟ್ಟು ಇಲ್ಲ. ಮತ್ತೇನು ಕ್ಯಾರೆಟು ಕ್ಯಾಬೇಜು ಬೆಳೆಸೋಕೆ ಬಂದಿದೆ ಇಲ್ಲಿ? ರಾಣ, ನಾವು ಈ ಮನೆಯಾಗಿರ್ಬೇಕು ಅನ್ನೋದು ಅಪ್ಪನ ಕೊನೆಯ ಆಸೆ ಆಗಿತ್ತು. ಅದಕ್ಕೋಸ್ಕರ ಬಂದಿದ್ದೀವಿ, ಇರ್ತೀವಿ. ಅದ್ರ ಮೀರಿ ಏನೂ ಇಲ್ಲ. ಅಷ್ಟೇನಾ? ಅಥವಾ ಇನ್ನೂ ಏನಾದರೂ ಹೇಳೋದಿದೆಯಾ? ಹೇಳಬೇಕು ಅನ್ನೋದನ್ನ ಹೇಳಾಯ್ತಲ್ವಾ, ಮತ್ತ್ಯಾಕೆ ಇನ್ನೂ ಇಲ್ಲೇ ನಿಂತಿದೆಯಾ? ಓಹೋ, ನನಗೆ ಈಗ ಅರ್ಥ ಆಯಿತು. ಇದು ನಾನು ಮುಂಚೆ ಇದ್ದಿದ್ದ ರೂಮು ಖಾಲಿ ಮಾಡು ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದೆಯಾ? ಜಸ್ಟ್ ವೇಟ್. ರಾಣ, ನಾನಿಲ್ಲಿ ಯಾವುದನ್ನು ಬದಲಾಯಿಸಕ್ಕೆ ಬಂದಿಲ್ಲ. ಯಾವ್ಯಾವುದು ಹೇಗಿದೆಯೋ ಅದೆಲ್ಲ ಹಾಗೆ ಇರುತ್ತೆ. ಇದು ನಿನ್ನ ರೂಮು, ಇಲ್ಲಿ ನೀನೇ ಇರು. ನಾನೇ ಬೇರೆ ರೂಮಲ್ಲಿ ವಾಸವಾಗಿರ್ತೀನಿ. ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್, ನನಗೆ ಯಾವುದು ಬೇಕಿಲ್ಲ. ನಿನ್ನ ಲೈಫ್ ನಿಂದು, ನನ್ನ ಲೈಫ್ ನಂದು. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಐ ಡೂ. ನಿನಗೆ ನಾನು ಸರಿಯಾಗಿ ವೆಲ್ಕಮ್ಮೇ ಹೇಳಿಲ್ಲ ಅಲ್ವಾ? ಹೇಳ್ತೀನಿ ಈ ರಾಣ ಸ್ಟೈಲಲ್ಲಿ.
ಅತ್ತಿಗೆ ನೀವು ಈ ಮನೇಲಿ ಬಾಯಿ ನೆನ್ಸೋ ಮೊದಲನೇ ಸಿಹಿ ಪದಾರ್ಥ ಮೈಸೂರು ಪಾಕ್ ಆಗಿದೆ. ಥ್ಯಾಂಕ್ ಯು. ನೋ ಪ್ರಾಬ್ಲಮ್. ಕೃಷ್ಣ ಪುಟ ನೀನು ಸ್ವೀಟ್ ತಗೋ. ನೆಲ್ ಪೀಸ್ ತಗೊಳ್ಳ? ಬಾಕ್ಸೇ ನಿಂದು ತಗೋ. ಅಯ್ಯೋ ಬೇಡ ಬೇಡ, ನಂಗೆ 2 ಸ್ವೀಟ್ ಸಾಕು. ಅಮ್ಮ ಹೇಳಿದ್ದಾರೆ ಸ್ವೀಟ್ ತಿನ್ಬಾರ್ದು ಜಾಸ್ತಿ ಅಂತ. ಹೌದಾ? ಲಡ್ಡು. ಏನತ್ಗೆ ಸಿನಿಮಾ ಡೈಟ್ ನಮ್ಮ ಮಗಳಿಗೂ ಕಲ್ಸ್ಕೊಟ್ಬಿಟ್ಟಿದ್ದೀರಾ? ಹಾಗೇನಿಲ್ಲ, ಸಕ್ಕರೆ ಎಷ್ಟು ಕಡಿಮೆ ಬಳಸ್ತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೇದು ಅಂತ. ಬಾಲ ನೀವು ತಗೊಳ್ಳಿ, ಹಾಗೆ ಅಣ್ಣಂಗೊಂದು ಕೊಟ್ಬಿಡಿ. ದೇವಿ, ರಚನನ್ಗೆ ಮನೆಯೆಲ್ಲ ತೋರಿಸ್ದಾ? ಅಯ್ಯೋ ಇನ್ನೂ ಇಲ್ಲಮ್ಮ, ಅತ್ತಿಗೆ ಬಾಯಿ ಸಿಹಿ ಮಾಡ್ತಾ ಇದ್ದೆ. ಮಗ ಸೊಸೆ ಮನೆಗೆ ಬಂದಿದ ತಕ್ಷಣ ಸಿಹಿ ತಿನ್ಸೋ ಕಾರ್ಯ ಮಾಡಬೇಕಿತ್ತು. ಆದ್ರೆ ಏನು ಮಾಡೋದು, ಸೂತಕದಲ್ಲಿದ್ದೀವಲ್ಲ. ಪರವಾಗಿಲ್ಲ ಅತ್ತೆ, ನೀವು ಬೇಜಾರು ಮಾಡ್ಕೊಳ್ಬೇಡಿ. ಬೇಡ ಅಂದರೂ ಮನಸ್ಸು ಕೇಳಬೇಕಲ್ವಮ್ಮ. ಒಂದು ಕೆಲಸ ಮಾಡು, ನೀನು ಹಾಲು ಉಕ್ಸು. ಹಾಲು ಉಕ್ಸದ? ಅಲ್ಲಮ್ಮ, ದೊಡ್ಡಪ್ಪ. ದೇವಿ, ಶಾಸ್ತ್ರ ಅನ್ಕೊಂಡು ಮಾಡೋದು ಬೇಡ, ನಮ್ಮ ಸಮಾಧಾನಕ್ಕೆ ಮಾಡೋಣ. ಮೊದಲನೇ ಸಲ ಸೊಸೆಗೆ ಮನೆಗೆ ಬಂದಿದ ತಕ್ಷಣ ಅವಳ ಕೈನಲ್ಲಿ ಮಾಡಿಸೋ ಮೊದಲನೇ ಕೆಲಸನೇ ಹಾಲು ಉಕ್ಸೋದು. ಹಾಲು ಹೇಗೆ ಹುಕ್ಕಿ ಎಲ್ಲ ಕಡೆ ಹರಿಯುತ್ತೋ ಅದೇ ಥರ ಈ ಮನೆಗೆ ಬರೋ ಸೊಸೆ ಪ್ರೀತಿನೂ ಎಲ್ಲರ ಮೇಲೂ ಹರಿಲಿ ಅನ್ನೋದೇ ಅದ್ರ ಸಂಕೇತ. ಆದ್ರೆ ಏನು ಮಾಡೋದು, ಈ ದುಃಖದಲ್ಲಿ ಸಂತೋಷ ಪಡೋಕ್ಕಂತೂ ಆಗಲ್ಲ. ಅಟ್ಲೀಸ್ಟ್ ರಚನನ್ ಕೈನಲ್ಲಿ ಹಾಲು ಉಕ್ಸಿ ಅಫಿಷಿಯಲ್ ಆಗಿ ಈ ಮನೆ ಸೊಸೆ ಅನ್ನೋ ಸ್ಥಾನಮಾನ ಕೊಡೋಣ. ಇದು ಒಪ್ಪೋ ಮಾತು. ಅದಕ್ಕೆ ಬನ್ನಿ. ಅಮ್ಮ ನಾನು ಕಂದ, ಸ್ವಲ್ಪ ಹೊತ್ತು ನೀನು ಬಾಲಮ್ಮನ ಜೊತೆ ಇರೋ, ನಾನು ಆಮೇಲೆ ಬರ್ತೀನಿ. ಓಕೆ. ರಾಣ, ನಾ ಹೊಡ್ತೀನಿ. ಬ್ರೋ, ಹಾಸ್ಟೆಲ್ ವಾರ್ಡನ್ ಥರ ಹೀಗೆ ಬಂದು ಆಗೋಗ್ಬಿಟ್ರೆ ಹೇಗೆ ಬ್ರೋ? ನಿನ್ಗೇನು ತೋರಿಸ್ಬೇಕು ನಾನು? ಬಾ ಪಾಪ. ಏನು ಹಾಗೆ ನೋಡ್ತಾ ಇದೆಯಾ? ಇದು ಸ್ಟೋರ್ ರೂಮ್ ಅಲ್ಲ, ನನ್ನ ಮೆಮೊರಿ ರೂಮ್. ಇದು ಏನು ಅಂತ ನಿನಗೆ ನೆನಪಾಗ್ತಾ ಇದೆಯಾ? ಒಂದು ಸಲ ನೀನು ಸ್ಕೂಲ್ ಎಕ್ಸಾಮಲ್ಲಿ ಟಾಪ್ ಬಂದೆ, ನಾನು ಜಸ್ಟ್ ಪಾಸ್ ಆಗಿದ್ದೆ. ಅದಕ್ಕೆ ಅಪ್ಪ ನಿನ್ನ ಮನೆಗೆ ಬಂದ ಕೂಡಲೇ ಇದು ನಮ್ಮ ಮನೆಯವರೆಲ್ರಿಗೂ ತೋರಿಸಿ ಎಲ್ಲರೂ ಮುಂದೆ ಹೊಗಳಿ ನಿನ್ನನ್ನು ಅಟ್ಟಕ್ಕೇರಿಸಿದ್ರು. ಆದರೆ ನನ್ನನ್ನು ಎಲ್ಲರೂ ಮುಂದೆ ಬೈದು ಅವಮಾನ ಮಾಡಿ ತಲೆ ತಗ್ಸೋ ಥರ ಮಾಡಿಬಿಟ್ರು. ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಈ ಬೆಳ್ಳು ತಗೊಂಡು ನನ್ನ ಮೈಯೆಲ್ಲ ಬಾಸುಂಡೆ ಬರೋ ಥರ ಹೊಡೆದಿದ್ರು. ಮೆಮೊರಿ, ಅದಕ್ಕೆ ಇದನ್ನು ಹುಷಾರಾಗಿ ಬಚ್ಚಿಟ್ಕೊಂಡಿದ್ದೀನಿ. ಸಾರಿ ಬ್ರೋ, ಸಾರಿ. ಅಪ್ಪ ಹೊಡೆದಿದ್ದ ಕೋಪಕ್ಕೆ ಅವತ್ತು ರಾತ್ರಿನೇ ಇದೇ ಬೆಲ್ಟಲ್ಲಿ ಶೀಲ್ಡಿಗೆ ಹೊಡೆದ್ಬಿಟ್ಟು ಡ್ಯಾಮೇಜ್ ಮಾಡಿಬಿಟ್ಟೆ. ಡೋಂಟ್ ವರಿ ಬ್ರೋ, ನಾನು ಇದನ್ನು ಸರಿ ಮಾಡ್ತೀನಿ.
ಇದನ್ನ ನೋಡು, ನೆನ್ಪಾಯ್ತಾ? ರನ್ನಿಂಗ್ ರೇಸಲ್ಲಿ ನೀನು ಫಸ್ಟ್ ಪ್ರೈಸ್ ಗೆದ್ದಾಗ ಸ್ಕೂಲ್ನವ್ರು ಕೊಟ್ಟಿದ್ದ ಮೆಡ್ಲ್ ಇದು. ಹಾಗೇನ್ ಅಪ್ಪನಿಂದ ನಿನಗೆ ಹೊಗಳಾಟ, ನನಗೆ ತೆಗಳಾಟ. ಅವತ್ತು ರಾತ್ರಿನೇ ಈ ಮೆಡಲ್ನ ತಗೊಂಡು ಬಂದು ಇದೇ ಗೋಡೆಗೆ ಬಿಡ್ತು. ಬನ್ನಿ ಅತ್ಗೆ, ಇದೇ ನಮ್ಮ ಪಾಕಶಾಲೆ. ವಾವ್, ಸಖತ್ ನೀಟಾಗಿ ಮೇಂಟೈನ್ ಮಾಡಿದ್ದೀರಾ. ಹೌದಾ? ಎಲ್ಲಾನು ನಮ್ಮ ಸ್ಟ್ಯಾಂಡರ್ಡ್ ತಕ್ಕಂಗೆ ಇರ್ಬೇಕಲ್ವಾ? ಬೈರವೇ, ನಿಮ್ಗೆ ಯಾವ ಥರ ಫುಡ್ ಇಷ್ಟ? ಸೌತು, ನಾರ್ತು ಮತ್ತೆ ಚೈನೀಸ್ ಮಾಡೋದಕ್ಕೆ ಇಲ್ಲಿ ಕುಕ್ ಇದ್ದಾರೆ. ಅದಕ್ಕೆ ನಿಮ್ಗೆ ಇನ್ ಕೇಸ್ ಇಂಟರ್ನ್ಯಾಷನಲ್ ಫುಡ್ ಯಾರು ಬೇಕು ಅಂದ್ರೆ ಹೇಳಿ, ಒಂದು ಕುಕ್ನ ಅಪಾಯಿಂಟ್ ಮಾಡ್ಬಿಡ್ತೀನಿ. ಅದ್ರ ಅಗತ್ಯನೇ ಇಲ್ಲ. ನನಗೆ ನಮ್ಮ ಭಾರತೀಯ ಅಡುಗೆ ಅಂದ್ರೆ ತುಂಬಾ ಇಷ್ಟ. ಅದರಲ್ಲೂ ಕರ್ನಾಟಕದ ಅಡುಗೆ ಅಂದ್ರೆ ಸಖತ್ ಇಷ್ಟ. ಏನ್ ಗೊತ್ತಾ, ನಿಮ್ಮ ಅಣ್ಣ ಮಾಡೋ ಮೊಸರನ್ನ ಇದಲ್ಲ, ಮೈ ಮೋಸ್ಟ್ ಫೇವ್ರೆಟ್. ಬಂದೆ. ನೀಲಮ್ಮ, ನೀಲಮ್ಮ, ಹಾಲು ಎಲ್ಲಿಟ್ಟಿದ್ದೀರಾ? ನೀಲಮ್ಮ.